ಹಾಯ್ ಗ್ಯಾಸ್, ಹೇಗಿದ್ರೆ ಚೆನ್ನಾಗಿದೆ ಅಂದ್ಕೊತೀನಿ. ನಾವು ನೋಡಿರಿ ಉಪ್ಪಿನಕಾಯಿ ಹಾಕೋಕ್ಕೆ ಮಾವಿನಕಾಯಿ ತೊಳಿತಾ ಇದ್ದೀವಿ ನೋಡಿರಿ. 1 kg ಅಷ್ಟು ಚೆನ್ನಾಗಿ ತೊಳಿಬೇಕು ರೀ. ತೊಳಿತಾ ಇದ್ದೀವಿ ನೋಡಿರಿ. ಈ ಥರ ತೊಳೆದು ನಾವು ಒಂದರೊಳಗೆ ಹಾಕ್ಕೊಂಡು ಇವಾಗ ಹಾಕ್ತಾಯಿದ್ದು ಒಂದೊಂದು ವಾಶ್ ಮಾಡ್ಕೊತ 1 kg ಇನ್ನು ಅರ್ಧ kg ಇವಾಗ ಬಟ್ಟೆ ತಂದು ಒರೆಸ್ತಾ ಇದ್ದೀವಿ ನೋಡಿರಿ. ಹೇಗೆ ಒರೆಸ್ತಾ ಇದ್ದೀವಿ ನಾವು ಈಗ ಥರ ಒರೆಸ್ತಾ ಇದ್ದೀವಿ. ಒಂದೊಂದಾಗಿ ಚೆನ್ನಾಗಿ ಒರೆಸ್ತಾ ಇದ್ದೀವಿ. ಕಟ್ ಮಾಡ್ತಾ ಇದ್ದೀವಿ ನೋಡಿರಿ. ಚಾಕು ಚೆನ್ನಾಗಿ ಸಣ್ಣದಿದೆ, ಆದ ಕಾರಣ ಅದು ಕಟ್ ಆಗ್ತಾ ಇಲ್ಲ. ಆದರೂ ಕಟ್ ಮಾಡ್ತಾ ಇದ್ದೀವಿ ಸಣ್ಣಾಗಿ. ಸೈಡ್ ಕಟ್ ಮಾಡ್ಬೇಕಂತ ಅಂದ್ಕೊಂಡಿವಿ. ಸೈಡ್ ಕಟ್ ಮಾಡ್ತೀನಿ ನೋಡಿರಿ. ಆಗ್ತಾಯಿಲ್ಲ, ಆದರೆ ಈ ಥರ ಕಟ್ ಮಾಡ್ತೀವಿ. ಚಾಕು ಸಣ್ಣದಿರೋದ್ರಿಂದ ಕಟ್ ಆಯ್ತು ನೋಡಿರಿ. ಈ ಥರ ಕಟ್ ಮಾಡ್ಕೊತಾ ಇದ್ದೀವಿ. ಸೈಡ್ ಒಳಗೆ ಚೆನ್ನಾಗಿ ಕಟ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಆದರೆ ಚಾಕು ಸರಿಗಿಲ್ಲ ಕಟ್ ಮಾಡಕತ್ತೀವಿ ನೋಡಿರಿ. ಚಾಕು ಸ್ವಲ್ಪ ದೊಡ್ಡ ಸೈಜ್ ಆಗಬೇಕಿತ್ತು, ದಪ್ಪ ಇಲ್ಲ ಚಾಕು. ಸಣ್ಣ ತರಕಾರಿ ಹೆಚ್ಚೋದಲ್ಲ, ಹಾಗಾಗಿ ಚಾಕು ಸಣ್ಣ ಕಟ್ ಆಗ್ತದೆ. ಹೇಗೆ ಕಟ್ ಹಾಕೋದು ನೋಡಿರಿ ಚಾಕು. ಕಟ್ ಆಗಿದೆ ಇವಾಗ ನೋಡಿರಿ. ಒಂದರೊಳಗೆ ಹಾಕ್ತಾಯಿದ್ವಿ ಪ್ಲೇಟ್ ಒಳಗೆ. ಇವಾಗ ಅದು ಹಾಕಿ ಒಂದು 2 ತಾಸು ಬಿಡಬೇಕು ರೀ. ಸ್ವಲ್ಪ ಗಾಳಿ ಹರ್ಕೊಳಕ್ಕೆ ಸ್ವಲ್ಪ ಕಟ್ ಮಾಡಿದ ತಕ್ಷಣ ಒಂದು ಪ್ಲೇಟ್ ಒಳಗೆ ಹಾಕಿ ನಾವು ಆರೋಕ್ಕೆ ಬಿಡ್ತಾಯಿದ್ದೀವಿ. ಒಂದು 2 ತಾಸು 3 ತಾಸು ಬಿಡ್ತೀವಿ ಆರೋಕ್ಕೆ, ಸ್ವಲ್ಪ ಗಾಳಿ ಒಳಗೆ ತೊಗೊಳಕ್ಕೆ. ಆಮೇಲೆ ಇನ್ನು ಒಲೆ ಮೇಲೆ ಸ್ಟವ್ ಹಚ್ತಾ ಇದ್ದೀವಿ. ಅದು ಮೆಂತ್ಯ ಜೀರಿಗೆ ಸಾಸಿವೆ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀವಿ ನೋಡಿರಿ. ಕೆಂಪುವಾಗ ಮಿಕ್ಸಿ ಜಾರ್ಗೆ ಹಾಕಿದ್ದೀವಿ, ಪೌಡ್ರ್ ಆಗಿದೆ. ಇವಾಗ ಎಣ್ಣೆ ಹಾಕಿ ಅದು ಪೌಡ್ರ್ ಹಾಕಿ ಬೆಳ್ಳುಳ್ಳಿ, ಖಾರ, ಉಪ್ಪು ಅಷ್ಟನ್ನ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀವಿ ನೋಡಿರಿ. ಇದು ಕಲಿಸಿದ ನಂತರ ಸ್ವಲ್ಪ ಬಾಣಲೆ ಒಳಗೆ ಸ್ವಲ್ಪ ಬಿಸಿ ಯಾವಾಗ ಚೆನ್ನಾಗಿ ಇಡಬೇಕು. ಇಟ್ಟ ತಕ್ಷಣ ಒಂದು ಬಾಣಲೆಗೆ ಮಾವಿನಕಾಯಿ ಹಾಕಿ ಅದು ಮಸಾಲ ರೆಡಿ ಮಾಡ್ಕೊಂಡಿದ್ದು ಹಾಕ್ತಾಯಿದ್ದೀವಿ ನೋಡಿರಿ. ಇದು ಹಾಕಿ ಚೆನ್ನಾಗಿ ಕಲಿಸ್ತೀವಿ ನೋಡಿರಿ. ಇವಾಗ ನಾವು ಈಗ ಕಲಿಸ್ಬೇಕಿರ್ತಾರ ನಾವು ಯಾವ ಥರ ಚೆನ್ನಾಗಿ ಕಲಿಸಿ ಇವಾಗ ಕಲಿಸ್ತಾ ಇದ್ದೀವಿ ನೋಡಿ. ಚೆನ್ನಾಗಿ ಕಲಿಸಿದ ತಕ್ಷಣ ಒಂದು ನೈಟ್ ಬಿಡಬೇಕು ರೀ. ಅದರೊಳಗೆ ಚೆನ್ನಾಗಿ ಕಲಿಸ್ತಾ ಇದ್ದೀರ, ಅದು ನೈಟ್ ಮುಚ್ಚಿಟ್ಟು ನೈಟ್ ಬಿಟ್ಟು ಬೆಳಗ್ಗೆ ತೆಗೆದು ನೋಡಿ ಒಳ್ಳೆ ಡಬ್ಬಿಗೊಳಗೆ ಹಾಕ್ಕೋಬೇಕು. ನಮಗೆ ಅಷ್ಟು ಚೆನ್ನಾಗಿ ಒಳ್ಳೆ ಇನ್ನೊಂದ್ಸಲ ಕಲಿಸಿ ಚೆನ್ನಾಗಿ ಕಲ್ತ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಬೇಕಾಗ್ತದೆ. ಎಣ್ಣೆ ಕಟ್ಟಿದೆ ನಮಗೆ ಅನಿಸುತ್ತೆ, ಹಾಗಾಗಿ ಎಣ್ಣೆ ಹಾಕ್ತಾಯಿಲ್ಲ. ಒಳ್ಳೆ ಅದು ಡಬ್ಬಿ ಒಳಗೆ ಹಾಕ್ಬೇಕು. ಒಳ್ಳೆ ನೈಟ್ ಇಟ್ಟಿದ್ದೀವಲ್ಲ, ಇವಾಗ ಡಬ್ಬಿ ಒಳಗೆ ಶಿಫ್ಟ್ ಮಾಡಬೇಕು. ಅದು ನೋಡಿ ಶಿಫ್ಟ್ ಮಾಡ್ತಾಯಿದ್ದೀವಿ ನೋಡಿರಿ ಡಬ್ಬಿ ಒಳಗೆ. ಇವಾಗ ಚೆನ್ನಾಗಿ ನೋಡಿರಿ ಅದು ಮಾಡ್ತಾಯಿದ್ದೀವಿ ಒಳಗೆ ಡಬ್ಬಿ ಒಳಗೆ ನೋಡಿರಿ. ಈ ಥರ ಹಾಕ್ಕೋಬೇಕು. ಮಸಾಲೆ ಚೆನ್ನಾಗಿದ್ರೆ ಉಪ್ಪಿನಕಾಯಿ, ಬರೀ ಉಪ್ಪಿನಕಾಯಿ ಅಂತ ಆಗೋದಿಲ್ಲ ನೋಡಿ. ಹೇಗಿದೆ ಹೇಳಿ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆವಾ ಅಂತೇಳಿ.